ಪ್ರೀತಿಯ ದೇವಜನರೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಿಯ ದೇವಜನವೇ, ನೀವು ಆಸ್ಪತ್ರೆಗಳಲ್ಲಾಗಲಿ ಕೆಲವು ಕಂಪನಿಗಳಲ್ಲಾಗಲಿ ಹೋಗುವಾಗ ಮೇ ಐ ಹೆಲ್ಪ್ ಯು ಅಂತ ಕೇಳ್ತಾ ಇರ್ತಾರೆ. ಅಂದರೆ ನಾನು ನಿಮಗೆ ಸಹಾಯ ಮಾಡಬಲ್ಲನಾ ಎಂದು ಕೇಳ್ತಾ ಇರ್ತಾರೆ. ಅಂದರೆ ಆ ರೀತಿಯಾಗಿ ಅವರು ಕೇಳುವಂಥದ್ದು ಒಂದು ವೇಳೆ ಉಚಿತವಾಗಿ ಅಲ್ಲ, ಕಂಪನಿಗೆ ಅವರು ಮಾಡುವಂಥ ಸೇವೆಯಾಗಿದೆ. ಅದು ಉಚಿತವಾಗಿ ಅಲ್ಲ, ನಾವು ಪೇ ಮಾಡುವಂಥ, ಒಂದು ವೇಳೆ ಆಸ್ಪತ್ರೆಗೆ ಹಣ ಕಟ್ಟುವಂಥದ್ದು, ಒಂದು ವೇಳೆ ಕಂಪನಿಗೆ ಹಣ ಕಟ್ಟುವಂಥದ್ದು, ಕೊಳ್ಳುವಂಥದ್ದು ಮಾಡ್ತಾ ಇರ್ತೇವಲ್ವ, ಅದರ ನಿಮಿತ್ತವಾಗಿ ಅವರು ನಮಗೆ ಸಹಾಯ ಮಾಡ್ತಾರೆ ಹೊರತು ಯಾರೂ ನಮಗೆ ಸುಮ್ಮನೆ ಸಹಾಯ ಮಾಡುವುದು ಇಲ್ಲ. ಹಾಗಾದರೆ ನಮಗೆ ಈ ಲೋಕದಲ್ಲಿ ಸುಮ್ಮನೆ ಸಹಾಯ ಮಾಡುವಂಥವರು ಯಾರೂ ಇಲ್ಲದೆ ಇರುವಾಗ ನಮ್ಮ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಹೌದು, ಯೆಶಾಯನ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಹೇಳುತ್ತಾನೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ. ಅಂದರೆ ದೇವರು ನಮಗೆ ಯಾವುದೇ ಫೀಸ್ ತಗೊಳ್ಳದೆ, ಹಣ ತಗೊಳ್ಳದೆ, ಯಾವುದನ್ನು ಹೆದರು ನೋಡದೆ ದೇವರು ನಮ್ಮನ್ನು ನಾನು ನಿನಗೆ ಸಹಾಯ ಮಾಡುತ್ತೇನೆ, ಉಚಿತವಾಗಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾನೆ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ನಿಮಗೆ ದೇವರ ಸಹಾಯ ಬೇಕಾ? ದೇವರು ನಿಮಗೆ ಯಾವುದೋ ಒಂದು ರೀತಿಯಾಗಿ ಉಪಕಾರ ಮಾಡಬೇಕಾ? ಖಂಡಿತ ದೇವರು ನಿಮಗೆ ಉಪಕಾರ ಮಾಡಲಿಕ್ಕೆ ಆತನೇ ಹೇಳುತ್ತಾ ಇದ್ದಾನೆ. ತನ್ನ ಪ್ರವಾದಿಯಾದಂಥ ಯೆಶಾಯನ ಮುಖಾಂತರವಾಗಿ 41:13ರಲ್ಲಿ ಹೇಳಿದ ಹಾಗೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ. ಡಾಕ್ಟರ್ಗಳು ನಮಗೆ ಸಹಾಯ ಮಾಡ್ತಾರೆ, ಹಣ ತಗೊಳ್ತಾರೆ. ಇಂಜಿನಿಯರ್ಗಳು ಸಹಾಯ ಮಾಡ್ತಾರೆ, ಹಣ ತಗೊಳ್ತಾರೆ. ಸರ್ಕಾರಗಳು ನಮ್ಮಿಂದ ಎಲ್ಲವನ್ನು ತಗೊಳ್ತಾರೆ, ಟ್ಯಾಕ್ಸು ಅದು ಇದು ಎಲ್ಲ. ಆನಂತರ ಅದರಲ್ಲಿ ಸಹಾಯ ಮಾಡ್ತಾರೆ ಹೊರತು ಸುಮ್ಮನೆ ಯಾರು ಸಹಾಯ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ದೇವರು ನಿಜವಾಗಿಯೂ ನಮಗೆ ಆತನು ಸಹಾಯ ಮಾಡಬೇಕೆಂದು ಕೋರಿಕೊಳ್ಳುವಂಥವನಾಗಿದ್ದಾನೆ. ನಿಮಗೆ ಯಾವುದೇ ವಿಷಯದಲ್ಲಿ ಸಹಾಯ ಬೇಕಾದರೆ ದೇವರ ಹತ್ರ, ದೇವರೇ ನನಗೆ ಉಪಕಾರ ಮಾಡು, ನನಗೆ ಸಹಾಯ ಮಾಡು ಎಂದು ಹೇಳುವುದಾದರೆ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಹಾಗಾದರೆ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿ ದೇವರನ್ನ ಕೇಳೋಣವಾ? ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆಂದು ಮಾತು ಕೊಡುವ ಕರ್ತನೇ ನಿನಗೆ ಸ್ತೋತ್ರ. ಈ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರೂ ಕೂಡ ನನ್ನ ದೇವರು ನನ್ನ ಸಹಾಯಕನು, ನನ್ನನ್ನು ಕೈ ಬಿಡನು. ನಾನು ಎಲ್ಲಿ ಹೋದರೂ, ಏನೇ ಮಾಡಿದರೂ, ಯಾವುದೇ ಕಾರ್ಯದಲ್ಲಾದರೂ ನನ್ನ ದೇವರು ಸಹಾಯ ಮಾಡುತ್ತಾರೆಂಬುದಾಗಿ ನಂಬಿ ಕರ್ತನಿವರು ಹೊಂದಿಕೊಳ್ಳುವಂತೆ ಕೃಪೆ ತೋರಿಸು. ಇವರು ಸಹಾಯ ಕೇಳಿದಾಗ ನೀನು ಸಹಾಯ ಕೊಡು, ಭಯಪಡಬೇಡ ಎಂಬ ಆಶ್ವಾಸನೆಯನ್ನು ಕೊಡು. ಎಲ್ಲ ಮಹಿಮೆ ನಿನಗೆ ಅಪ್ಪ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ದೇವಜನವೇ, ಕರ್ತನು ತಾನೇ ನಿಮಗೆ ಈ ವಾಕ್ಯಾನುಸಾರವಾಗಿ ಸಹಾಯ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಶಲೋಮ್.